ಆದರೆ ಅದು ಬಂತು ಅಂದರೆ ಬೈಕು ಒಳ್ಳೆ ಪವರ್ ಇರುತ್ತೆ. ಯಾರಾದರೂ 400cc ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರೆ ಇನ್ನೂ ಮಾರ್ಚ್ ತನಕ ವೆಯ್ಟ್ ಮಾಡಿರಿ. ಒಂಥರ ಬಜಾಜ್ ಬಂದ್ಬಿಟ್ಟು ಆಲ್ರೌಂಡರ್ ಅಂತಲೇ ಹೇಳ್ಬೋದು. NSL ಬರಬೇಕು ಅಂತ NSL 400cc ಬಂದ್ಬಿಡ್ತು ಅಂದರೆ ಮುಗೀತು ಕತೆ. ಈಗಲೇ NS 200 ಕ್ರೇಜು ಹೆವಿ ಇದೆ. ನೆಕ್ಸ್ಟ್ 400cc ಬಂದ್ಬಿಡ್ತು ಅಂದರೆ ಮುಗ್ದೇ ಹೋಯ್ತು. ನಾನೀಗ ಯಾವುದೋ ಫೇಕ್ ನ್ಯೂಸ್ ಆಗಿದ್ರೆ ನಾನು ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ. ಬಟ್ ಆದರೆ ರೀಸೆಂಟಾಗಿ ಬಜಾಜಿಂದನೇ ಇನ್ಫಾರ್ಮೇಷನ್ ಬಂದಿದೆ. ಇದು ಎಷ್ಟಿದೆ ಸಬ್ಸ್ಕ್ರೈಬರು? 1,000 ಇದೆ. ಈಗ ಒಂದು ಬೈಕಿನ ಬಗ್ಗೆ ಹೇಳ್ತಾ ಇದ್ದೆ. ನೆಕ್ಸ್ಟ್ ಬೈಕ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬರಲಾ? ಥ್ಯಾಂಕ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಹೌದು, ನಿಮಗೆ ಆಲ್ರೆಡಿ ಈಗ ತಮಿಳಿನ ನೋಡಿ ಗೊತ್ತಾಗಿರುತ್ತೆ. ಈಗ ಬಜಾಜ್ ಅವರು ಹೇಳಿರೋ ಪ್ರಕಾರ ನೆಕ್ಸ್ಟು ಒಂದು ಒಳ್ಳೆ ಹೈಯರ್ CC ಬೈಕ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ 2024 ಮಾರ್ಚ್ ಒಳಗಡೆ ಒಂದು ಒಳ್ಳೆ ಹೈಯರ್ CC ಬೈಕ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಯಾವ ಬೈಕಲ್ಲಿ ಬರ್ಬೋದು, ಎಷ್ಟು CC ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಈಗ ನಾವು ಬಜಾಜಲ್ಲಿ ಹೈಯರ್ CC ಇಂಜಿನ್ ಕ್ಯಾಟಗರಿ ಅಂತ ತೊಗೊಂಡ್ರೆ ಡಾಮಿನಾರ್ ಅಂದ್ಬಿಟ್ಟು ಇನ್ಯಾವುದೂ ಇರಲಿಲ್ಲ. ಡಾಮಿನಾರ್ ಬಂದುಬಿಟ್ಟು 400cc ಇತ್ತು. ಅದೊಂದು ಗಾಡಿ ಬಂದಮೇಲೆ ಇನ್ಯಾವ ಗಾಡಿನೂ ಬಂದಿರಲಿಲ್ಲ ಬಜಾಜಲ್ಲಿ. ಈಗ ಇವ್ರು ಹೇಳಿರೋ ಪ್ರಕಾರ ನೋಡಿದ್ರೆ ಹೈಯರ್ CC ಅಂತ ನೋಡಿದ್ರೆ ಅವರು ನೆಕ್ಸ್ಟ್ ಅಪ್ಗ್ರೇಡ್ ಮಾಡೋ ಬೈಕು ಪಕ್ಕ NS ಇಲ್ಲಾಂದರೆ RS ಆಗಿರುತ್ತೆ. ಒಂದು NSಲ್ಲಿ NS 400 ಬರ್ಬೋದು, ಇಲ್ಲ ಅಂದರೆ RSಲ್ಲಿ RS 400 ಬರ್ಬೋದು. ತುಂಬ ಎಕ್ಸ್ಪೆಕ್ಟೇಷನ್ ಇರೋದು ಅಂತಂದರೆ NSಲ್ಲೇ. ನಾವು ಈ NS ಮತ್ತು RS ಇಂದು ಹಿಸ್ಟ್ರಿ ನೋಡೋದಾದರೆ ಲಾಂಚ್ ಆಗಿದ್ದು ಅದೆಲ್ಲ. NS ಅಷ್ಟು ಸ್ಟಾರ್ಟಿಂಗ್ ಲಾಂಚ್ ಆಯಿತು. ಅದಾದಮೇಲೆ ಈಗ ರೀಸೆಂಟಾಗಿ 2023 ಬಂದುಬಿಟ್ಟು ಆ UST ಫೋಕ್ಸು ಮತ್ತು ಡ್ಯುಯಲ್ ಚಾನಲ್ ABS ಒಂದು ಮಾಡಿದ್ರು. ಅದನ್ನು ಬಿಟ್ಟು ಬೇರೆ ಏನೇನೋ ಅಪ್ಡೇಟ್ ಇಲ್ಲ NSಲ್ಲಿ. RSಲ್ಲಿ ಅಂತ ನೋಡಿದ್ರೆ ಫಸ್ಟ್ ಏನು ಲಾಂಚ್ ಮಾಡಿದ್ರು ಅದೇನೆ, ಅದನ್ನು ಬಿಟ್ಟು ಬೇರೆ ಏನೇನೋ ಬರಲಿಲ್ಲ. ಈಗ UST ಫೋಕ್ಸರು ಬರುತ್ತೆ ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಆ ಗಾಡಿ ತೊಗೊಳಕ್ಕೆ, ಇನ್ನೂ ಬಂದಿಲ್ಲ ಅದು ಅಪ್ಡೇಟು. ಮೇ ಬಿ ಬರ್ಬೋದು ನೆಕ್ಸ್ಟ್ ಫ್ಯೂಚರಲ್ಲಿ. ಬಜಾಜ್ ಕಡೆಯಿಂದ ಏನು ಕನ್ಫರ್ಮೇಷನ್ ಅಂದರೂ ಇಲ್ಲ. ಸೊ ನನಗೆ ಅನ್ನಿಸ್ದಂಗೆ ಪಕ್ಕ ಬಂದರೆ NS 400 ಬರ್ಬೋದು, ಇಲ್ಲ ಅಂದರೆ RS 400 ಬರ್ಬೋದು. ಅದಕ್ಕೆ ಇಂಜಿನ್ ಅಂತ ನೋಡಿದ್ರೆ ಡಾಮಿನಾರಿಂದೇ ರೆಫರೆನ್ಸ್ ತೊಗೊಂಡು ಮಾಡ್ಬೋದು. ಇಲ್ಲ ಅಂದರೆ ಈಗಿರೋ NS 200 ಮತ್ತು RS 200 ಇಂಜಿನ್ನೇ ಇವರು ತೊಗೊಂಡು ಅಪ್ಗ್ರೇಡ್ ಮಾಡ್ಬೋದು 400ಗೆ. ಆದರೆ ಅದು ಬಂತು ಅಂದರೆ ಬೈಕು ಒಳ್ಳೆ ಪವರ್ ಇರುತ್ತೆ. ಈಗ ನೀವು ಡಾಮಿನಾರ್ ಅಂತ ನೋಡೋದಾದ್ರೆ 40 bhp ಪವರ್ ಇದೆ. ಪಕ್ಕ ಆ ಗಾಡಿಲೂ 40 bhp ಇದ್ದೇ ಇರುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಂತೂ ಬರುತ್ತೆ. ಯಾಕೆಂದರೆ ನಾವೀಗ ಬಜಾಜಲ್ಲಿ NS ನೋಡಿದ್ರು RS ನೋಡಿದ್ರು ಒಳ್ಳೆ ಒಂದು ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಪವರು ಇದೆ ಮತ್ತು ಒಳ್ಳೆ ಪರ್ಫಾರ್ಮೆನ್ಸು ಇದೆ, ಸರ್ವಿಸಿಂದ ಇರ್ಬೋದು, ಎಲ್ಲದೂ ಒಂದು ಅಫೋರ್ಡಬಲ್ ಕಾಸ್ಟಲ್ಲೇ ಆಗುತ್ತೆ. ಆ ಥರ ಈ 400cc ಅದೇ ರೇಂಜಲ್ಲೇ ತೊಗೊಂಬರ್ತಾರೆ. ಪ್ರೈಸು ಸ್ವಲ್ಪ ಕಮ್ಮಿನೇ ಇಟ್ಬಿಟ್ಟು ಫೀಚರ್ ಎಷ್ಟು ಬೇಕೋ ಅಷ್ಟು ಕೊಟ್ಟು ಅದೇ ಥರನೇ ತೊಗೊಂಬರ್ತಾರೆ. ಯಾರಾದರೂ 400cc ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರೆ ಇನ್ನೂ ಮಾರ್ಚ್ ತನಕ ವೆಯ್ಟ್ ಮಾಡಿರಿ. ಯಾಕೆ ಅಂತಂದರೆ ಬಜಾಜಲ್ಲಿ ಬರೋ ಬೈಕು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂಥರ ಬಜಾಜ್ ಬಂದ್ಬಿಟ್ಟು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಾನು ಪಲ್ಸರ್ ಹಿಡ್ಕೊಂಡಿದ್ದೆ. ನಾನು ಪಲ್ಸರಲ್ಲೇ ನೋಡಿದ್ದೀನಿ ನಾನು ಅದ್ರ ಪರ್ಫಾರ್ಮೆನ್ಸು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಬಜಾಜ್ ಗಾಡಿಗಳಲ್ಲಿ. ಇನ್ನೂ ಮೇಯ್ನ್ ಇರೋದು ಅಂತ ಅಂದರೆ NSL ಬರಬೇಕು ಅಂತ. NSL 400cc ಬಂದ್ಬಿಡ್ತು ಅಂದರೆ ಮುಗೀತು ಕತೆ. ಈಗಲೇ NS 200 ಕ್ರೇಜು ಹೆವಿ ಇದೆ. ನೆಕ್ಸ್ಟ್ 400cc ಬಂದ್ಬಿಡ್ತು ಅಂದರೆ ಮುಗ್ದೇ ಹೋಯ್ತು. ಯಾಕಂದರೆ ಆ ಪ್ರೈಸಲ್ಲಿ ಪವರು ಮತ್ತು ಪರ್ಫಾರ್ಮೆನ್ಸು ಫೀಚರ್ಸು ಆ ಪ್ರೈಸ್ ರೇಂಜಲ್ಲೇ ಕರೆಕ್ಟಾಗಿ ಕೊಡ್ತಾರೆ. ಅದೇ ಒಂದು ಖುಷಿ ಬಜಾಜಲ್ಲಿ. R15 ನೋಡೋದಾದರೆ ಇವ್ರು ಕೊಟ್ಟಿರೋ ಫೀಚರ್ಸು ಮತ್ತು ಇಂಜಿನ್ ಪರ್ಫಾರ್ಮೆನ್ಸು ಅದೆಲ್ಲ ಸೇರಿ ನಾವು ತೊಗೊಳ್ಳೋ ಅಷ್ಟೊತ್ತಿಗೆ 2.5 lakh ಆಗುತ್ತೆ. ಅದೇ ಬಜಾಜಲ್ಲಿ ಅಂತ ನೋಡಿದ್ರೆ ನಮಗೆ 200cc 25 bhp ಇರೋ ಬೈಕೇ ಸಿಕ್ಬಿಡುತ್ತೆ, ಇನ್ನೂ ಕಮ್ಮಿಗೆ ಸಿಗುತ್ತೆ. ಲೇಟೆಸ್ಟ್ ಇರೋ ಥರ ಕೆಲವೊಂದೆಲ್ಲ ಫೀಚರ್ಸ್ ಆ್ಯಡ್ ಮಾಡ್ಬೋದು. ಕನ್ಸೋಲ್ ಅಂತ ನೋಡಿದ್ರೆ ನನಗೆ ಅನಿಸಿದ್ದೆಲ್ಲ ಸೇಮೇ ಇರುತ್ತೆ. ಇಂಜಿನ್ ವೈಸ್ ನಾನು ಹೇಳಿದ್ನಲ್ವಾ, ಸೊ 400cc ಒಂದು ಇಲ್ಲಿದೆ ನೋಡ್ರಿ, ಮೋಟೋ ಆಲಿಕ್ ಅಂತ.
ಆ ಮೋಟೋಲಿಕ್ ಹಾಂ. ಎಷ್ಟಿದೆ ಸಬ್ಸ್ಕ್ರೈಬರು? ಒಂದು 1,000 ಇದೆ. 1000 ಇದೆಯಾ? ನಾವು ವಿಡಿಯೋದಲ್ಲಿ ಬರ್ತಾ ಇದ್ದೀರಾ? ರೆಕಾರ್ಡ್ ಆಗ್ತಾ ಇದೆ. ರೆಕಾರ್ಡ್ ಆಗ್ತಾ ಇದೆಯಾ? ನಂದು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ, ಫಾಲೋವರ್ಸ್ ಸ್ವಲ್ಪ ಜಾಸ್ತಿ ಮಾಡಿ. ನಿಮ್ಮದು ಇದೆಯಾ? ಓಕೆ 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 ಆಶಿಕ್ ಲೆವೆಲ್ ಅಂತ. ಓಕೆ ಓಕೆ ನಿಮ್ಮದು ಇದೆಯಾ? ಹಾಂ, ಓಕೆ ಓಕೆ ಫಾಲೋ ಮಾಡಿರಿ, ನಾನು ಮಾಡ್ತೀನಿ. ಆಯ್ತು. ಓಕೆ ನಮ್ಮ ಇದನ್ನು ಮಾಡಿ ಅವ್ರಿಗೆ ಹೇಳಿ ನೀವು ಫಾಲೋವರ್ನ. ಅದೇ ಫಾಲೋ ಹಾಕಿರಿ, ನಾನು ಮಾಡ್ತೀನಿ. ಹಾಂ, ಓಕೆ ಓಕೆ ಹೇಳಿ ನಮಗೇನು ಫಾಲೋ ಮಾಯಾ ಮಾಯಾ 77. ಮಿಸ್ಟರ್ ಮಾಯಾ 77 ಓಕೆ 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 ನಾವು ಜನ ಕಾಣಿಸ್ತಾ ಇದ್ದೀರಲ್ಲ ಹಾಂ ಕ್ಯಾಮ್ರಾನಲ್ಲಿ? ಕಾಣಿಸ್ತಿದೆ, ರೆಕಾರ್ಡ್ ಆಗ್ತಾ ಇದೆ. ಈಗ ಒಂದು ಬೈಕಿನ ಬಗ್ಗೆ ಹೇಳ್ತಾ ಇದ್ದೆ. ಹೌದಾ? ನೆಕ್ಸ್ಟು ಬೈಕ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬರಲಾ? ಥ್ಯಾಂಕ್ಸ್ ಈ ಥರ ರೋಡಲ್ಲಿ ಬಂದಾಗ ಯಾರು ಸಿಗ್ತಾ ಇರ್ತಾರೆ, ಮಾತಾಡೋದೇ ಒಂಥರ ಖುಷಿ. ನಾನಿದು ಯಾವುದೋ ಫೇಕ್ ನ್ಯೂಸ್ ಆಗಿದ್ರೆ ನಾನು ಇನ್ಫಾರ್ಮ್ ಮಾಡ್ತಿರಲಿಲ್ಲ. ಬಟ್ ಆದರೆ ರೀಸೆಂಟಾಗಿ ಬಜಾಜಿಂದನೇ ಇನ್ಫಾರ್ಮೇಷನ್ ಬಂದಿದೆ. ಇದು ಅವರೇ ಎಲ್ಲ ನ್ಯೂಸ್ ಚಾನಲ್ಗೆಲ್ಲ ಹೇಳಿದ್ದಾರೆ, ಯಾವುದೋ ಒಂದು ಇಂಟರ್ವ್ಯೂಲೇನೋ ಹೇಳಿದ್ದಾರೆ. ಸೊ ಒಂದು ಬಿಗ್ಗೆಸ್ಟ್ CC ಇರೋ ಒಂದು ಬೈಕ್ ಬರುತ್ತೆ 2024 ಮಾರ್ಚ್ ಒಳಗಡೆ ಅಂತ. ಅಫ್ಕೋರ್ಸ್ ಅದನ್ನು ಕ್ಲೀನಾಗಿ ಚೆಕ್ ಮಾಡಿ ನೋಡೋದಾದರೆ ಪಕ್ಕ ನಾನು ಹೇಳ್ದಂಗೆ NS ಇಲ್ಲ RSI ಇರುತ್ತೆ. ಅದಕ್ಕೆ ಯಾರಾದರೂ ತೊಗೋಬೇಕು ಅಂತ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿರಿ. ಇಷ್ಟು ದಿವಸನೇ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು ಅಪ್ ಟು ಮಾರ್ಚ್ ತನಕ ವೆಯ್ಟ್ ಮಾಡಿರಿ. ನಾವು ಪ್ರೈಸ್ ರೇಂಜ್ ಅಂತ ನೋಡೋದಾದರೆ ಒಂದು ಎಕ್ಸ್ ಶೋರೂಮ್ ಬಂದುಬಿಟ್ಟು ಒಂದು 2.5 ಇರ್ಬೋದು, ನನ್ನ ಪ್ರಕಾರ 2.5 ಇರ್ಬೋದು. ಸೊ ಆನ್ ರೋಡ್ ಅದೆಲ್ಲ ಸೇರಿಸಿ ಒಂದು 3 ಲ್ಯಾಕ್ ಬರ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತೆ ಈ ಥರ ಇನ್ಫಾರ್ಮೇಷನ್ ತೊಗೊಂಬರ್ತಾ ಇರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡ್ರಿ. ಓಕೆ, ಬಾಯ್.